ಇದು ಟೊಯೋಟಾ ಅವರ ರುಮಿಯೋನೆಸ್. ಈ ಕಾರ್ನ ಮಾರುತಿ ಸುಜುಕಿ ಅವರು ಎರ್ಟಿಗಾ ಅಂತ ಲಾಂಚ್ ಮಾಡಿದ್ರು. ನೆಕ್ಸಾ ಅವರು XL6 ಅಂತ ಲಾಂಚ್ ಮಾಡಿದ್ರು. ಟೊಯೋಟಾ ಅವರು ರುಮಿಯೋನ್ ಅಂತ ಲಾಂಚ್ ಮಾಡಿದ್ರು. ಫ್ರಂಟ್ ಪೋರ್ಷನಲ್ಲಿ ಗ್ರಿಲ್ನ ನೀವು ನೋಡೋದಾದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇನೋವಾ ಐಕ್ರಾಸ್ ಥರನೇ ಇದೆ. ಫ್ರಂಟಲ್ಲಿ ಯಾವುದೇ ಥರ ನಿಮಗೆ ಫಾಗ್ ಲ್ಯಾಂಪ್ ಬರೋಲ್ಲ, ಯಾಕಂದರೆ ಇದು ಎಸ್ ವೇರಿಯಂಟು. ಏನಿದ್ರು ಟಾಪ್ ಎಂಡಲ್ಲಿ ಮಾತ್ರ ನಿಮಗೆ ಫಾಗ್ ಲ್ಯಾಂಪ್ ಕೊಡ್ತಾರೆ. ಹ್ಯಾಲೋಜಿನ್ ಪ್ರೊಜೆಕ್ಟರ್ ಯೂನಿಟ್ಸ್ ವಿತ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಕಾರ್ನ ಕೆಳಗಡೆ ಸ್ಪೇರ್ ವೀಲ್ನ ಮೌಂಟ್ ಮಾಡಿದ್ದಾರೆ. ಬೂಟ್ ಸ್ಪೇಸ್ ನೀವು ನೋಡೋದಾದ್ರೆ ಇದರಲ್ಲಿ ನಿಮ್ಗೆ ಯಾವುದೇ ಥರ ಅಂತ ಬೂಟ್ ಸ್ಪೇಸ್ ಸಿಗೋಲ್ಲ. ನಂಬಕ್ಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ನಿಮಗೆ CNG ಆಪ್ಷನಲ್ಲಿ ತಗೋತೀರಾ ಅಂದರೆ ನಿಮಗೆ ಬೂಟ್ ಸ್ಪೇಸ್ ಸಿಗೋಲ್ಲ, ಯಾಕಂದರೆ ಡಿಕ್ಕಿಯಲ್ಲಿ ನಿಮಗೆ CNG ಟ್ಯಾಂಕ್ನ ಮೌಂಟ್ ಮಾಡಿದ್ದಾರೆ. ಡೋರಲ್ಲಿ ನಿಮಗೆ ರಿಕ್ವೆಸ್ಟಿಂಗ್ ಸೆನ್ಸರ್ ಬರೋಲ್ಲ, ಬರೀ ಟಾಪ್ ಎಂಡಲ್ಲಿ ಮಾತ್ರ ರಿಕ್ವೆಸ್ಟಿಂಗ್ ಸೆನ್ಸರ್ ಬರುತ್ತೆ. ಇಂಟೀರಿಯರ್ ವೈಸ್ ನೀವು ನೋಡೋದಾದ್ರೆ ಆ್ಯಸ್ ಇಟ್ ಈಸ್ ಈ ಲೋಗೋ ಒಂದು ಕ್ಲೋಸ್ ಮಾಡಿಬಿಟ್ರೆ ಸೇಮ್ ಎರಿಟಿಗಾ ಥರನೇ ಇದೆ. ಕನ್ಫ್ಯೂಸ್ ಆಗಿಬಿಡುತ್ತೆ ಎರಿಟಿಗಾನ ಅಥವಾ ರುಮಿಯೋನ ಅಂತ. ಫ್ರಂಟಲ್ಲಿ ಒಂದು ಇನ್ಫೋಟೈನ್ಮೆಂಟ್ ಆಡಿಯೋ ಸಿಸ್ಟಮ್ ಇದೆ. 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ. ರೂಫಲ್ಲೂ ನಿಮಗೆ AC ಇವೆಂಟ್ಸ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಮೂವಿ, ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ. ಇಂಜಿನ್ ವೈಸ್ ನೋಡೋದಾದ್ರೆ ಇದು CNG ವಿತ್ ಪೆಟ್ರೋಲ್ ಆಗಿರುತ್ತೆ. CNGಲಿ ನಿಮಗೆ ಮೈಲೇಜ್ ಎಷ್ಟಪ್ಪ ಬರುತ್ತೆ ಅಂದರೆ 26 ಮೈಲೇಜ್ ಬರುತ್ತೆ. CNG ಫುಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಪ್ಪ ಅಂದರೆ 60 kg 60 kg ನಿಮಗೆ CNG ಟ್ಯಾಂಕ್ ಇಡಿಸುತ್ತೆ. ಪೆಟ್ರೋಲ್ ನಿಮಗೆ ಫುಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಪ್ಪ ಅಂದರೆ 45 ಲೀಟ್ರ್ ಬರುತ್ತೆ. ಇನ್ನು ಇಂಜಿನ್ ವೈಸ್ ನೀವು ನೋಡೋದಾದರೆ ಇದು 1500cc K ಸೀರೀಸ್ ಇಂಜಿನ್. ಇದು ಎಷ್ಟಪ್ಪ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 86.63 BHP ಅಟ್ 5500 RPM. ಟಾರ್ಕ್ ಪ್ರೊಡ್ಯೂಸ್ ಮಾಡೋದು 121.5 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಅಟ್ 4200 RPM. 4 ಸಿಲಿಂಡರ್ ವಿತ್ 4 ವಾಲ್ವ್ ಪರ್ ಸಿಲಿಂಡರ್ ಬರುತ್ತೆ. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಇದು ಕಂಪ್ಲೀಟ್ ಫ್ರಂಟ್ ವೀಲ್ ಡ್ರೈವ್ ಆಗಿರುತ್ತೆ. ರೇರಲ್ಲಿ ನೀವು ನೋಡೋದಾದ್ರೆ ಲೆಗ್ ರೂಮ್ ಸ್ಪೇಸ್ ತುಂಬಾ ಇದೆ. ಅಡ್ಜಸ್ಟಬಲ್ ಆ್ಯಂಡ್ ರಿಕ್ಲೈನಬಲ್ ಸೀಟ್ಸ್ ಕೂಡ ಇದೆ.